ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷಕ್ಕೆ ಮತಯಾಚನೆಗಾಗಿ ಆಗಮಿಸಿದಂಥ ನಮ್ಮ ಜಿಲ್ಲಾ ಉಪಸಂಘ ಅಧ್ಯಕ್ಷರಾದಂಥ ಯಲ್ಲಪ್ಪ ಗದ್ದಿಯವರೇ ಹಾಗೂ ರಾಮಣ್ಣ ಹೊಸಮನಿಯವರೇ, ಹನುಮಗೌಡರವರೇ, ಅವರು ದೊರಗೋಳವರೇ, ಚಂದಪ್ಪ ಹೊಟ್ಟಿಯವರೇ, ರಂಗಣ್ಣವರೇ, ಈ ರಂಗಣ್ಣವರೇ, ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನನ್ನ ಮಿತ್ರರೇ, ಅಂಬರೀಷ್ ಅವರೇ, ಇವತ್ತು ದಿವಸ ನಾವು ಬಂದಿರೋದು ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನೀವೆಲ್ಲ ಮತ ಹಾಕಿ ಇವತ್ತು ದಿವಸ ಈ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಶಾಂತಿ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ. ಶಾಂತಿ ವಾತಾವರಣ ಇರಬೇಕು. ನಾವು ಎಷ್ಟೋ ಗ್ರಾಮದಲ್ಲಿ ನೋಡ್ತಾ ಇದ್ದೀವಿ, ಈ ಬೆಲ್ಟ್ ಏನಿದೆ ಅಲ್ಲ, 12 ಬೆಲ್ಟ್ ಏನಿದೆ, ಹಿಂದೂ ಜನಾಂಗದವ್ರು ಜಾಸ್ತಿ ಇದ್ದಾರೆ ಇಲ್ಲಿ. ಉಪ್ಪಾರು, ವಾಲ್ಮೀಕಿ, ಕುರುಬರು, ಲಿಂಗಾಯತರು, ಬಡವರು ಎಲ್ಲ ಜಾಸ್ತಿ ಇದ್ದಾರೆ. ನಾವಿಲ್ಲಿ ನೋಡ್ತಕ್ಕಂಥದ್ದು ಏನಂತಂದರೆ ಜಗಳ. ಕುರುಬರು ಕಂಡ್ರೆ ಉಪ್ಪಾರಿ ಆಗಲ್ಲ, ಕುರುಬರು ಕಂಡ್ರೆ ವಾಲ್ಮೀಕಿ ಆಗಲ್ಲ ಅಂತ. ಎಲ್ಲಿ ನೋಡ್ತೀವಿ, ಇಲ್ಲಿ ವಾಲ್ಮೀಕಿ ಕುರುಬರಿಗೆ ಜಗಳ, ಪೊಲೀಸ್ ಸ್ಟೇಷನ್ ಕೇಸ್ ನೋಡಿದ್ರೆ ಅವ್ರಿಗೆ ಕೇಸು. ಯಾವುದೇ ಇರಲಿ, ಜಾಗೀರ್ ಗುಡ್ಗರ ಇರಲಿ, ನಿಲುಗಲ್ಲ ಇರಲಿ, ಎಲ್ಲೇ ಇರಲಿ. ಆದರೆ ಇವತ್ತಿನ ದಿವಸ ಅದು ಅವಶ್ಯಕತೆ ಇಲ್ಲ. ನಿಮ್ಮೂರಾಗ ಶಾಂತಿ ನಿಲ್ಲಬೇಕು. ಯಾವುದು ಜಗಳಕ್ಕೆ ಯಾರೂ ಹೋಗ್ಬಾರ್ದು. ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ಏನೇನು ಕೊಡುಗೆ ಕೊಟ್ಟಿದೆ ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿಗಳು ನಮ್ಮ ರಾಷ್ಟ್ರವನ್ನು ಹೇಗೆ ಅಭಿವೃದ್ಧಿಪಡಿಸ್ತಾ ಇದ್ದಾರೆ, ಯಾವ ರೀತಿ ನಮಗೆ ಯೋಜನೆಗಳನ್ನ ಹಾಕಿಕೊಟ್ಟಿದ್ದಾರೆ, ಅದೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಎಲ್ಲ ಯುವಕ ಮಿತ್ರರು ಇವತ್ತು ದಿವಸ ಮೋದಿ 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 ಅಂತಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡುವಂಥ ಒಂದು ವರ್ಗ ಯಾವುದು ಅಂತಂದರೆ ಯುವಕರು. ಅದಕ್ಕೋಸ್ಕರ ಯುವಕರು ಏನು ಬೇಕಾದ್ರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಶವನ್ನು ಬದಲಾವಣೆ ಮಾಡುವಂಥ ಶಕ್ತಿ ನಮ್ಮ ಯುವಕರಲ್ಲಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಸರ್ವರಿಗೂ ಸಮಪಾಲು ಅಂತ ಹೇಳಿ ಆ ದಿಶೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮೀಸಲಾತಿ ಅಂತ ಅಂದ್ಕೊಂಡಿದ್ದಾರೆ. ಹೆಚ್ಚುವರಿ ನಿಮ್ಮ ಹೋರಾಟ ಏನಿತ್ತು, ಹೆಚ್ಚುವರಿ ಕೊಡಬೇಕು ಅಂತ ವಾಲ್ಮೀಕಿ ಜನಾಂಗದ ಹೋರಾಟ ಏನಿತ್ತು, ಅದನ್ನು 3%ಇಂದ 7% ಕೊಟ್ಟಿದ್ದಾರೆ, ಮಾಡಿದ್ದಾರೆ ಆದೇಶ. ಅದರಿಂದ ಎಷ್ಟು ನಿಮಗೆ ಲಾಭ ಇದೆ, ಹಿಂದೂ ಜನಾಂಗಕ್ಕೆ ಎಷ್ಟು ಲಾಭ ಇರುತ್ತೆ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಮೊದಲ ನೀವು 3 ಪೋಸ್ಟಲ್ಲಿ ಇದ್ದಂಥದ್ದು 3% 3% ಇತ್ತು ನಿಮಗೆ ಸರ್ಕಾರಿ ಇದರಲ್ಲಿ. ಮತ್ತು ನಿಮ್ಗೆ ಏನು ಮೀಸಲಾತಿ ಗೊತ್ತಾಯ್ತದೆ. ಈಗ 10 ಟ್ರ್ಯಾಕ್ಟರ್ 3 ಟ್ರ್ಯಾಕ್ಟರ್ ಬಂದರೆ 7 ಟ್ರ್ಯಾಕ್ಟರ್ ಸಿಗ್ತದೆ ನಿಮಗೆ ಪರಿಶಿಷ್ಟ ಪಂಗಡಕ್ಕೆ. ಅದೇ ರೀತಿ SC ವರ್ಗಕ್ಕೂ ಕೂಡ ಇವತ್ತು ದಿವಸ 15 ಮಾಡಿದ್ದಾರೆ. ಹೆಚ್ಚುವರಿ ಮಾಡಿ ಇವತ್ತು ದಿವಸ ಮೀಸಲಾತಿಯನ್ನು ಜಾರಿಗೊಳಿಸಲಿಕ್ಕೆ ಕಾರಣಕರ್ತ ಯಾರಂತಂದರೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು. ಅದಕ್ಕೋಸ್ಕರ ನಾವು ಯಾವ ಜನ ನಮಗೆ ಇವತ್ತು ದಿವಸ ನೋಡ್ತಾ ಇದ್ದೀವಿ. ನಾವು ಜನಾಂಗ ಏನು ಶಾಸಕಾಂಗ ಇರಲಿ ಅಥವಾ ನಿಮ್ಮ ಜಿಲ್ಲಾ ಪಂಚಾಯತಿ ಇರಲಿ, ಇದರಲ್ಲಿ ನಿಮ್ಮ ಜನಾಂಗವಾರು ನೀವು ಅಲ್ಲಿ ರಿಪ್ರೆಸೆಂಟೇಟಿವ್ ಇರಬೇಕು. ಜನಾಂಗವಾರು ನಾವು ಇಲ್ಲಿ ವಾಲ್ಮೀಕಿ ಇಷ್ಟು ಜನಾಂಗ ಇದ್ದೀವಿ, ನಮ್ಮ ಜನ ಇಷ್ಟು MLA ಇರಬೇಕು. ನಾವು ಉಪ್ಪಾರಿ ಇದ್ದೀವಿ, ಇಷ್ಟು ಜನ MLA ಇರಬೇಕು. ಕುರುಬರು ಇಷ್ಟಿದ್ದೀವಿ, ಇಷ್ಟು ಜನ MLA ಇರಬೇಕು. ಆ ಜನಾಂಗವಾರು MLA ಆಗಬೇಕು ಅಂತಕೊಂಡ ದಿಶೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಆ ರೀತಿ ಆಲೋಚನೆ ಮಾಡ್ತಾ ಇದೆ. ಆ ರೀತಿ ಟಿಕೆಟ್ ಕೂಡ ಹಂಚಿಕೆ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ, ಈ ಒಂದು ಸಾಮಾಜಿಕ ನ್ಯಾಯ ಕೊಡಲಿಕ್ಕೂ ಕೂಡ ಕಟಿಬದ್ಧವಾದಂಥ ಸರ್ಕಾರ ಅಂತಂದರೆ ಅದು ಭಾರತೀಯ ಜನತಾ ಪಕ್ಷ. ಅದಕ್ಕೋಸ್ಕರ ನೀವೆಲ್ಲರೂ ಈಗ ನೋಡಿ, ನಮ್ಮ ಮೀಸಲಾತಿ ಕೊಟ್ಟಿದ್ದಾರೆ, ನಿಮಗೆಲ್ರಿಗೂ ಕೂಡ ಸಬ್ಸಿಡಿ ಕೊಡ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಶಿಕ್ಷಣದಲ್ಲಿ ಆದ್ಯತೆ ಕೊಡ್ತಾ ಇದ್ದಾರೆ, ನಿಮಗೆಲ್ಲ ಈಗ ಗಾಡಿ ಕೊಡ್ತಾ ಇದ್ದಾರೆ, ಟ್ರ್ಯಾಕ್ಟ್ರಿ ಕೊಡ್ತಾ ಇದ್ದಾರೆ, ನಿಮ್ಮ ಸಾಲ ಮಂಜೂರಾತಿ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ನಿಗಮದಿಂದ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಎಷ್ಟೊಂದು ಸೌಲಭ್ಯಗಳಿದ್ದಾವೆ ಕುಶಲಕರ್ಮಿಗಳಿಗೆ, ಅವ್ರಿಗೆಲ್ಲ. ಈಗ ಹೇಳಿದ್ರೆ ಈಗ ತಾನೇ ಯಾರು ನಮ್ಮ ಈ ಮಾತಾಡೋ ಹೊತ್ತಿನಾಗ ಹೇಳಿದ್ರು, ನಾವು ಹೋಗಿ ಕೇಳಿದ್ರೆ ನೀವು ನಮಗೆ ಓಟ್ ಹಾಕಿಲ್ಲ, ನಾನು ನಿಮ್ಗೆ ಯಾಕೆ ಕೊಡ್ಬೇಕು ಅಂತ ಹೇಳಿದ್ರಂತೆ. ಮನೆ ಬಿದ್ದರೆ ಪರಿಹಾರ ಕೊಡೋದು ಯಾರಪ್ಪನ ಮನೆ ರೊಕ್ಕ ಅಲ್ಲ, ಅದು ನಮ್ಮ ಅಪ್ಪನ ಮಣಿದೆಯಲ್ಲ, ನಿಮ್ಮ ಅಪ್ಪನ ಮಣಿದೆಯಲ್ಲ, ಸರ್ಕಾರದಿಂದ ಬರ್ತಕ್ಕಂಥ ನಮ್ಮ ರೊಕ್ಕ ಅದು. ಬಿದ್ದು ಮನೆ ಕೊಡ್ಬೇಕಪ್ಪ, ನೀವು ಓಟ್ ಹಾಕಿಲ್ಲ ಕೊಡೋಗಿಲ್ಲ ಅಂತಾರೆ ಅಂತ. ಇದು ಇವತ್ತು ದಿವಸ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಒಂದು ಯೋಜನೆ ಇದೆ. ಅದು ಎಂಥ ಯೋಜನೆ ಅಂತಂದರೆ ಜನ್ಧನ್. ಪ್ರತಿಯೊಬ್ಬ ರೈತರಿಗೆ 10,000 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. 10,000 ರೂಪಾಯಿ ಜಮಾ ಆದರೆ ಅದು ಯಾರು 6,000 ರೂಪಾಯಿ ನಿಮ್ಮ ಕೇಂದ್ರ ಸರ್ಕಾರದ್ದು, 4,000 ರೂಪಾಯಿ ನಮ್ಮ ರಾಜ್ಯ ಸರ್ಕಾರದ್ದು. ಯಾರ ಮಧ್ಯಸ್ಥಿಕೆ ಇಲ್ಲದೆ ನಿಮಗೆ ನೇರವಾಗಿ ಅಕೌಂಟಿಗೆ ಬಂದು ಜಮಾ ಆಗುತ್ತೆ. ಅದಕ್ಕೇನಾದ್ರು ನೀವು ಓಟ್ ಹಾಕಿಲ್ಲ ಅಂತ ಮೋದಿಯವ್ರು ಹೇಳ್ತಾರೆ, ನೀವು ಓಟ್ ಹಾಕಿಲ್ಲ ನೀವು ಕೊಡಂಗಿಲ್ಲ ಅಂತ ಏನಾದ್ರು ಹೇಳ್ತಾರ?
ಜಾತಿ ಭೇದ ಏನು ಸಂಬಂಧ ಇಲ್ಲ ಅದಕ್ಕೆ. ಇವನ್ ಮುಸ್ಲಿಮ್ಸ್ ಕೂಡ ಹೋಗ್ತೈತೆ ಅದು. ಒಬ್ಬ ರೈತಾಪಿ ವರ್ಗಕ್ಕೆ ಒಬ್ಬರಿಗೆ 10,000 ರೂಪಾಯಿ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಇದೆಲ್ಲ ಎಂತ ಯೋಜನೆಗಳು? ನೇರವಾಗಿ ನಿಮಗೆ 10,000 ರೂಪಾಯಿ ಬರುವಂತ ಯೋಜನೆ ಕೂಡ ಮಾಡಿದ್ದಾರೆ ಜನಧನ್ ಕಾರ್ಯಕ್ರಮದಲ್ಲಿ. ಅದಕ್ಕೆ ನೀವು ಓಟ್ ಹಾಕದೇ ಇದ್ರೂ ಬರ್ತೈತಿ, ಓಟ್ ಹಾಕಲ್ದೇ ಇದ್ರೂ ಬರ್ತೈತಿ, ಯಾವುದೇ ಜಾತ್ರೆ ಇದ್ರೂ ಕೂಡ ಬರ್ತೈತಿ. ಅದಿಲ್ಲೇ ಕೇಳಿದ್ವಿ ನಾವೀಗ. ಮನೆ ಬಿದ್ದ ತಕ್ಷಣ ಮನೆ ಬಿದ್ದೈತಂದ್ರೆ ನಿಮ್ಗೆ ಹೊರಗೆ ಲೋನ್ ಕೊಡಂಗಿಲ್ಲ, ನೀವು ಓಟ್ ಹಾಕಿರೋಣ ಎಂತ ಮಾತು ನೋಡಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮ ಆಡಳಿತ ನಿಮ್ಮ ಹೆಂಗೆ ಈಗೇನು ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಅವ್ರ ನಡವಳಿಕೆ ಯಾವ ರೀತಿ ಆಡಳಿತ ನಡೆಸಿದ್ದಾರೆ, ಅವ್ರ ದುರಾಡಳಿತ ಕಂಡು ನೀವೆಲ್ಲರೂ ಕೂಡ ಬದಲಾವಣೆ ಆಗಬೇಕು. ನೀವು ಅಷ್ಟೇ ಬದಲಾವಣೆ ಹೋಗೋದಲ್ಲ, ನಿಮ್ಮ ಜೊತೆ ಕಾಂಗ್ರೆಸ್ ಪಕ್ಷದವ್ರನ್ನ 10 ಜನ ಕರ್ಕೊಂಬಂದು ಓಟ್ ಬದಲಾವಣೆ ಮಾಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿಸ್ಬೇಕು. ಅದು ನಿಮ್ಮಿಂದ ಸಾಧ್ಯ. ನೀವೇನು ಒಂದೊಂದು ಓಟ್ ಕೊಡ್ತೀರಿ, ಅದು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ದೊಡ್ಡ ಶಕ್ತಿ. ಅದು ಆ ಶಕ್ತಿಯಿಂದ ನಾವು ಮತ್ತೆ ಇನ್ನೊಮ್ಮೆ ಪ್ರಧಾನಿ ಆಗುವಂಥ ಇದು ಇದೆ, ಅವಕಾಶ ಇದೆ ಅವ್ರಿಗೆ. ಇನ್ನೊಮ್ಮೆ ಪ್ರಧಾನಮಂತ್ರಿ ಆದರೆ ನಮ್ಮ ದೇಶದ ಅಭಿವೃದ್ಧಿ ಇನ್ನೂ ತುಂಬ ಹೆಚ್ಚಿನ ರೀತಿಯಲ್ಲಿ ಅವ್ರು ಮಾಡಲಿಕ್ಕೆ ಸಾಧ್ಯತೆ ಆಗ್ತೈತಿ. ಇಡೀ ಜಗತ್ತೇ ಇವತ್ತು ದಿವಸ ನಮ್ಮ ದೇಶ ಕಡೆ ನೋಡುವಂಥ ಪರಿಸ್ಥಿತಿಯನ್ನು ನಮ್ಮ ಇವರು ತಂದಿದ್ದಾರೆ. ಅಂದರೆ ಅವರು ಉದಾಹರಣೆ ಕೊಡ್ತಾರೆ ನಮ್ಮ ದೇಶದ ಬಗ್ಗೆ. ನಮಗೆ ಅಂಥ ನಾಯಕತ್ವ ಬೇಕು, ಭಾರತ ದೇಶದಲ್ಲಿ ಇರ್ತಕ್ಕಂಥ ಏನು ವಾತಾವರಣ ಇದೆ ಅದು ನಾವು ಬೇಕು ಅಂತ ತಿಳ್ಕೊಂಡು ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ ಪಾಕಿಸ್ತಾನ ಮತ್ತು ಶ್ರೀಲಂಕಾ ನೋಡಿ. ಅವ್ರ ನಾಯಕತ್ವ ಸರಿ ಇಲ್ಲ ಅಲ್ಲಿ. ಅವ್ರ ನಾಯಕತ್ವ ಸರಿ ಇಲ್ಲ ಅಂದ ತಕ್ಷಣ ಅಲ್ಲಿ ಊಟಕ್ಕೆ ಆಹಾರ, ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಇಲ್ಲ ಅಲ್ಲಿ. ಇದಕ್ಕೆ ಹೋಗಿ ನೀವು ಅಷ್ಟೊಂದು ತುಟ್ಟಿದೆ ಶ್ರೀಲಂಕಾದಲ್ಲಿ. ಕಾಯಿಪಲ್ಲೆ ಇಲ್ಲಿಂದ ಹೋಗ್ಬೇಕು, ನಿಮಗೆ ಗೋಧಿ ಇಲ್ಲಿಂದ ಹೋಗ್ಬೇಕು, ಅಕ್ಕಿ ಇಲ್ಲಿಂದ ಹೋಗ್ಬೇಕು. ಅದೆಲ್ಲ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ದೇಶಕ್ಕೆ ಒಳ್ಳೆ ನಾಯಕತ್ವ ಬೇಕಾಗುತ್ತೆ. ಇವೆಲ್ಲರೂ ಕೂಡ ನಮ್ಮ ನರೇಂದ್ರ ಮೋದಿಯವ್ರನ್ನ ಕೈಬಲಪಡಿಸ್ಬೇಕು. ಅದ್ರ ಜೊತೆಗೆ ನಮ್ಮ ಬೊಮ್ಮಾಯಿಯವ್ರ ಸರ್ಕಾರನೂ ಕೂಡ ಮತ್ತೆ ಪುನಃ ನೀವು ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು ತರಬೇಕಿಲ್ಲಿ. ನೀವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಓಟ್ ಹಾಕಬೇಕು. ಮತ್ತು ಈಗ ತಾನು ಹೇಳಿರೋರು ಯಾವ ರೀತಿ ನೀವು ಸಣ್ಣ ಪುಟ್ಟ ಕೆಲಸ ಬಂದರೆ ಇಲ್ಲಿಯವರೆಗೂ ಕೊಡಬೇಕು, ಇಲ್ಲಿ ಇಲ್ವಾ, ಬರ್ತಾನೆ ಇಲ್ವಾ, ಇಲ್ಲಿ ಕಾಂಟ್ರಾಕ್ಟರ್ ಇಲ್ವಾ, ಇಲ್ಲಿ ಬುದ್ಧಿವಂತರಿಲ್ಲ, ಎಲ್ಲ ಇದ್ದಾರೆ. ಅದಕ್ಕೋಸ್ಕರ ಸಂವಿಧಾನಬದ್ಧವಾಗಿ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಾಂಗ ಉದ್ಧಾರ ಆಗಬೇಕು. ಈ ಯಾರನ್ನ ಕರ್ಕೊಂಡ್ಬಂದಿಲ್ಲ ಅವ್ರು ಉದ್ಧಾರ ಮಾಡ್ತಾರೆ ಅಂತ ಉಪಯೋಗ ಹೇಳೋದು ಸುಗ್ಗಿ ಬಂದಂಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಹೇಳೋದು, ನೀವೆಲ್ಲರೂ ಕೂಡ ಇಲ್ಲಿ ನಮ್ಮ ದೊಡ್ಡನಗೌಡರ ವಿಶಾಲ ಭಾವನೆ ನಿಮ್ಗೆ ಗೊತ್ತಿದೆ. ಅವ್ರು ಯಾರು ಬೇಗ ಬೇಯಿಸ್ಕೊಳ್ತಾರೆ, ಯಾರು ಏನಾದರೂ ಅನಿಸ್ಕೊಳ್ತಾರೆ, ಆಯ್ತಪ್ಪ ಎಣ್ಣ ಆಯ್ತಪ್ಪ ಮಾವ ಅಂತ ಹೇಳೋಗ್ಬಿಡ್ತಾರೆ. ಅವ್ರು ಅಂಥವ್ರಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಮೇಲಿರ್ತಕ್ಕಂಥ ಜನಾಂಗದ ವೈಷಮ್ಯ ಏನು ಜಗಳ ಚೋಟಿ ಇರುತ್ತಲ್ಲ, ಕುರುಬರು ಉಪ್ಪಾರು, ಕುರುಬರು ಈ ಕಡೆ ವಾಲ್ಮೀಕಿ ಜನಾಂಗ, ಈ ಒಂದು ವೈಷಮ್ಯನ ಬಿಟ್ಬಿಡೋಕೆ ನೀವು ಏನು ಸಮಸ್ಯೆ ಅಲ್ಲದು ಉಪಯೋಗವನ್ನು ಅವ್ರು ತಗೋತಾರೆ. ಅವ್ರು ಯಾವ ಭಾವನೆಯಲ್ಲಿದ್ದಾರೆ ಎಲ್ಲಿ ಹೋಗ್ತಾರೆ ಅಲ್ಲಿ ಕುರುಬರಿಗೆ ಮತ್ತು ವಾಲ್ಮೀಕಿಯರಿಗೆ ನ್ಯಾಯ ಇರುತ್ತೆ. ಹೋಗ್ಬಿಡ್ರೆ ಅಲ್ಲಿ ನಿಂತ್ಕೊಂಡು ಅವ್ರು ನಿಮ್ಮನ್ನೇ ಎತ್ಕೊಳ್ತಾರೆ, ಅವ್ರನ್ನ ಎತ್ಕೊಳ್ತಾರೆ. ಅದು ನಾವೇ ನಮ್ಮ ತಿಳುವಳಿಕೆಯಿಂದ ನೀವು ಅದನ್ನ ಸರಿಪಡಿಸಿಕೊಂಡು ನಾವೆಲ್ಲರೂ ಕೂಡ ಸೋದರ ಸಮಾಜದಂತೆ ಬಾಳಿ ನಮ್ಮ ಊರಲ್ಲಿ ಶಾಂತಿ ವಾತಾವರಣ ನಿರ್ಮಾಣ ಮಾಡೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು. ಮತ್ತು ಪ್ರಥಮವಾಗಿ ನೀವು ಯಾರನ್ನ ಓಟ್ ಹಾಕ್ಬೇಕಂದ್ರೆ ಮೋದಿಯವ್ರನ್ನ ಓಟ್ ಹಾಕಬೇಕು, ಪ್ರಧಾನಮಂತ್ರಿಯವ್ರು ನೋಡಿ ಓಟ್ ಹಾಕ್ಬೇಕು ಇವತ್ತಿನ ದಿವಸ ನೀವು. ಅವಾಗ ತಾನೇ ಅವ್ರು ನೀವು ಒಂದು ಶಕ್ತಿಯಾಗಿ ನಮ್ಮ ಒಳ್ಳೆಯ ಒಂದು ಕರ್ನಾಟಕವನ್ನು ಒಂದು ಅಭಿವೃದ್ಧಿ ರಾಜ್ಯವನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಐತಿ. ಅದಕ್ಕೋಸ್ಕರ ನಾವು ಇನ್ನೊಮ್ಮೆ ಹೇಳ್ತಾ ಇರೋದಂದರೆ, ನಿಮ್ಗೆ ಏನಾದರೂ ಯೋಜನೆಗಳು ಬೇಕಾದ್ರೆ ಅಥವಾ ದೊಡ್ಡಗೊಂಡು ನಿಮ್ಗೆ ಏನಾದರೂ ಮಾಡಿಲ್ಲ, ನಮ್ಮ ಮಾತು ಕೇಳಿಲ್ಲ, ಫೋನ್ ಎತ್ತಿಲ್ಲ ಅಂತ ಏನಾದ್ರು ನಿಮ್ಮಲ್ಲಿ ಇತ್ತಂದರೆ ನಾವೆಲ್ಲ ವೇದಿಕೆ ಬೆಳಿತೀವಿ. ನಮ್ಮನ್ನೆಲ್ಲ ನೀವು ಕೇಳುವಂಥ ನೀವು ಕೇಳಿ, ನಮ್ಮ ನಂಬರ್ ಎಲ್ಲರ ಕಡೆ ಇದೆ, ಕೇಳಿ ನೀವೆಲ್ಲ ಮಾಡುವಂಥ ಒಂದು ಓಟ್ ಹಾಕಿ ಅವ್ನು ಆರಿಸ್ತರಬೇಕು. ಆರಿಸ್ತಂದು ಬರೀ ನೀವು ಒಂದೇ ಓಟ್ ಹಾಕೋದಂತಲ್ಲ, ಎಲ್ರಿಗೂ ತಿಳಿಸಿ ಹೇಳ್ಬೇಕು. ನಾವು ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ, ನಿಮ್ಮ ಗೆಳೆಯರಿಗೆ, ನಿಮ್ಮ ಊರು ಹಿರಿಯರಿಗೆ ಎಲ್ಲರೂ ಕೂಡ ಹೇಳಿ. ಯಾಕಂದರೆ ಬದಲಾವಣೆ ನೋಡಿ, ಅವರು 5 ವರ್ಷ ಶಾಸಕರಾಗಿದ್ದಾರೆ, ಎಷ್ಟು ಸರಿ ಹೋಗಿ ಭೇಟಿಯಾಗಿದ್ದೀರಿ, ಎಷ್ಟು ಸರಿ ಅವ್ರ ಮನೆಗೆ ಒಳಗೆ ಹೋಗೋಕೆ ಅವಶ್ಯ ಇಲ್ಲ, ಹಕ್ಕೈತೆ ನಿಮಗೆ. ಅದೇ ದೊಡ್ಡಗೌಡರು ಆದರೆ ನೀವು ಹೋಗಿ ಯಾರು ಬೇಕಾದ್ರೆ ಹೋಗಿ ಅವ್ರು ಬಾ ಅಂತಾರೆ. ಅವ್ರು ಏನಾದ್ರು ಹೆಚ್ಚು ಕಡಿಮೆ ಕೆಲಸ ಆಗದೇ ಇದ್ರೆ ಇಲ್ಲಿ ಕಾರ್ಯಕರ್ತರು ಇದ್ದಾರೆ, ಅವರೆಲ್ಲ ನಿಮ್ಮ ಕೇಳಿ ನಿಮ್ಮ ಕೆಲಸವನ್ನು ಮಾಡ್ಕೋಬೇಕು. ಮತ್ತು ಸಂದರ್ಭದಲ್ಲಿ ಯಾವುದೇ ಒಂದು ಎಲ್ಲ ಜನಾಂಗಕ್ಕೂ ಕೂಡ ಏನು ಅನುದಾನ ಬರ್ತೈತಿ ಇದು ಸದುಪಯೋಗ ಆಗಬೇಕು ನಿಮ್ಮಲ್ಲಿ ಅಂತಕೊಂಡು ಹೇಳಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ದೊಡ್ಡ ಶಕ್ತಿ ಕೊಡಬೇಕಾಗ್ತೈತಿ ನೀವು ದೊಡ್ಡಗೌಡರಿಗೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಿ ಮತ್ತು ಬೇರೆಯವ್ರ ಕಡೆಯಿಂದ ನೀವು ಓಟ್ ಹಾಕಿ, ನೀವು ಹಾಕಿ ಒಂದು BJP ಅಭ್ಯರ್ಥಿಯನ್ನು ಈ ಸಂದರ್ಭದಲ್ಲಿ ಆರಿಸ್ತಬೇಕು ಅಂತ ತಿಳ್ಕೊಂಡು ಸಂಪ್ರದಾಯ.